ನಮಸ್ಕಾರ ಸ್ನೇಹಿತರೆ, ನಾನು ಸೂಪರಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ಬಾದಾಮ್ ಪೌಡ್ರು ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಒಂದು 10-15 ಬಾದಾಮಿ, ಒಂದು 10-15 ಗೋಡಂಬಿ. ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಇದನ್ನು ಜಾಸ್ತಿ ಉರಿ ಕೊಡಬಾರ್ದು, ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಬೆಚ್ಚಗಿರ್ತಲ್ಲ, ಬೆಚ್ಚಗೆ ಮಾಡ್ಕೋಬೇಕು ಇದನ್ನು. ಸ್ನೇಹಿತರೆ, ನಾನು ಅಂಗಡಿ ತರ್ತಾ ಇದ್ದೆ, ಯಾಕೋ ಒಂಥರ ಸ್ಮೆಲ್ ಬರ್ತಾ ಇತ್ತು ಅದು. ಅದಕ್ಕೆ ನಾನು ಅಂಗಡಿಲಿ ತರೋದಿಲ್ಲ. ಇವಾಗ ಮನೆಯಲ್ಲೇ ಹೋಮ್ ಮೇಡ್ ಮಾಡ್ತಾಯಿದ್ದೀನಿ. ನೋಡ್ರಿ, ತಣ್ಣಗಾಯಿತು, ಆರಕ್ಕಿಟ್ಟಿದ್ದೆ. ಈಗ ಅದೆಲ್ಲ ಸಕ್ಕರೆ ಒಂದು ಬಟ್ಲು, ಒಂದು 2-3 ಏಲಕ್ಕಿ ಹಾಕ್ತಾಯಿದ್ದೀನಿ. ಒಂದು 3 ಏಲಕ್ಕಿ ಹಾಕಿ ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆ ಅರಿಶಿನ ಅಷ್ಟೇ. ಪೌಡ್ರ್ ಥರ ಮಾಡ್ಕೋಬೇಕು. ಇದನ್ನು 2-3 ಸರಿ ಮಾಡಿ ಮಾಡ್ಕೋಬೇಕು. ಇದನ್ನು ಬೇಗ ಆಗೋದಿಲ್ಲ. ರೆಡಿ ಆಯಿತು ಹೋಮ್ ಮೇಡ್ ಬಾದಾಮ್ ಪೌಡರ್. ಮನೆಯಲ್ಲೇ ನ್ಯಾಚುರಲ್ಲಾಗಿ ಚೆನ್ನಾಗಿರುತ್ತೆ, ಅಂಗಡೀಲಿ ತಂದು ಮಾಡ್ಕೊಳಕ್ಕಿಂತನ. ಸ್ವಲ್ಪ ಮಾಡಿದ್ದೀನಿ ಇವತ್ತು ನಾನು. ಸ್ನೇಹಿತರೆ, ನಿಮಗೂ ಇಷ್ಟ ಆದರೆ ನೀವು ಈ ಥರ ಮಾಡ್ಕೊಳ್ಳಿ. ಬರೀ ಹಾಲು ಕುಡಿಯೋಕ್ಕಾಗೋದಿಲ್ಲ, ಅದಕ್ಕೆ ನಾನು ಬಾದಾಮ್ ಪೌಡ್ರ್ ಮಾಡ್ತಿದ್ದೀನಿ. ಒಂದು 10 ನಿಮಿಷದೊಳಗೆ ಮಾಡ್ಬೋದು ಸ್ನೇಹಿತರೆ. ಇದೇನು ಕಷ್ಟ ಏನಿಲ್ಲ. ಇದು ಬರೀ ಹಾಲು ಕುಡಿಯೋದ್ಕಿಂತನ, ಕಾಫಿ ಟೀ ಕುಡಿಯಲ್ಲ ಅವರು, ಬರೀ ಹಾಲು ಕುಡಿಯೋದ್ಕಿಂತನ ಇದೊಂದು ಸ್ವಲ್ಪ ಒಂದು ಸ್ಪೂನು, ಒಂದು ಸ್ಪೂನ್ ಹಾಕ್ಕೊಂಬಿಟ್ರೆ ರುಚಿನೂ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಡ್ರೈ ಫ್ರೂಟ್ಸು ಕಾಫಿ ಟೀ ಕುಡಿಯಲ್ವಲ್ಲ ಅಂಥವ್ರಿಗಿದು. ಬರೀ ಹಾಲು ಕುಡಿಯೋಕ್ಕೂ ಆಗಲ್ಲ. ನಾನು ಇದನ್ನೇನು ಮನೇಲಿ ಮಾಡ್ಕೊಳ್ಳೋದು, ನಾನು ಅಂಗಡಿಯಿಂದ ತರಲ್ಲ. ನೋಡಿರಿ, ರೆಡಿ ಆಯಿತು. ಇಷ್ಟಾಗಿದೆ ನೋಡಿರಿ ಒಂದು ಬಟ್ಲಿಗೆ. ನನಗೆ ಸಾಕು, 1 ತಿಂಗಳಾಗುತ್ತೆ. ಇನ್ನೊಂದು ಮಗಳು ಯಾರೂ ಇಲ್ಲ, ಅವರಿದ್ರೆ ಜಾಸ್ತಿ ಮಾಡ್ತಾಯಿದ್ದೆ. ಅವ್ರು ಹೋಗ್ಬಿಟ್ರಲ್ಲ ಬೆಂಗಳೂರಿಗೆ. ಈಗ ನಾನು ಒಬ್ಬಳೇ ಕುಡಿಯೋದಲ್ಲ, ಹಂಗಾಗಿ ಸಾಕ್ತಾನೆ. ತುಂಬ ದಿನ ಇದ್ದರೆ ಚೆನ್ನಾಗಿರಲ್ಲ. ನೋಡಿರಿ, ಹಾಲು ಕಾಯಿಸಿದ್ದೀನಿ ಇವಾಗ. ಬೆಳಗ್ಗೆನೇ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.